ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರವಲ್ಲದೆ ವಿಶೇಷವಾದ ಭಾನುವಾರವಾಗಿದೆ. ಪಂಚಶತಮದ ದಿನ. ಮೊಟ್ಟಮೊದಲ ಸಾರಿ ಶಿಷ್ಯರು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಮೇಲಿನಿಂದ ಬಂದ ಶಕ್ತಿಯನ್ನು ಹೊಂದಿಕೊಂಡು ವಾಕ್ಶಕ್ತಿಯುಳ್ಳವರಾಗಿ ಧೈರ್ಯದಿಂದ ಸಾಹಸದೊಂದಿಗೆ ಸುವಾರ್ತೆಯನ್ನು ಪ್ರಕಟಿಸಿದಂತಹ ದಿನವಾಗಿದೆ. ಈ ವಿಷಯದ ಕುರಿತು ಕಲಿಯೋಣ. ತಲೆಬಾಗಿಸಿ ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಅಭಿಷೇಕ ಹೊಂದಬೇಕೆಂಬ ಆಸೆಯೊಂದಿಗೆ ಈ ಭಾನುವಾರ ನಿಮ್ಮ ಮಾತು ಕೇಳುವುದಕ್ಕಾಗಿ ಕೂಡಿ ಬಂದಿರುವ ನಮ್ಮೆಲ್ಲರನ್ನು ದರ್ಶಿಸಿ ಅಭಿಷೇಕಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಒಮ್ಮೆ ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ ಓದುತ್ತಿದ್ದೇನೆ. ಪಂಚಶತಮದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಕೇಳಿ ಪ್ರಿಯರೇ, ಪಂಚಶತಮದ ಹಬ್ಬ ಅಂದ್ರೆ ಏನು ಎಂದು ಕೇಳಬಹುದೇನೋ. ನೀವು ಹಳೆ ಒಡಂಬಡಿಕೆಯಲ್ಲಿ ಪಾಸ್ ಓವರ್ ಅಂದರೆ ಪಸ್ಕಾ ಹಬ್ಬ ಆಚರಿಸಿದ ನಂತರ 7 ಪಸ್ಕಗಳನ್ನು ಆಚರಿಸಿದ ನಂತರ 7 × 7 49 ದಿನಗಳು ಕಳೆದ ನಂತರದ ದಿನವನ್ನೇ ಪಂಚಶತಮದ ದಿನವಾಗಿದೆ ಎಂದು ಹಳೆ ಒಡಂಬಡಿಕೆಯಲ್ಲಿಯೇ ಬರೆಯಲಾಗಿದೆ. ನಿಮ್ಮ ಚರ್ಚಸ್ಸಲ್ಲೂ ಕೂಡ ಹೇಳಿರ್ತಾರೆ, ನಮ್ಮ ಚರ್ಚಲ್ಲೂ ಕೂಡ ಹೇಳ್ತೇವೆ. ಇದು ಅನುದಿನ ಧ್ಯಾನ ಆಗಿರೋದ್ರಿಂದ ಕ್ಲುಪ್ತವಾಗಿ ಹಂಚ್ಕೊಳ್ತೇನೆ. ಪಂಚಶತಮದ ದಿನ ಅಂದರೆ ಯೇಸು ಕ್ರಿಸ್ತನು ಪುನರುತ್ಥಾನನಾದ 50ನೆಯ ದಿನದಂದು ಯೇಸು ಕ್ರಿಸ್ತನು ತಿರುಗಿ ಎದ್ದು ಬಂದ ನಂತರ 40 ದಿನಗಳವರೆಗೂ ಅನೇಕ ಜನರಿಗೆ ಅನೇಕ ಸಂದರ್ಭಗಳಲ್ಲಿ ತನ್ನನ್ನು ತಾನು ರುಜು ಸಹಿತವಾಗಿ ಕಾಣಿಸಿಕೊಳ್ಳುತ್ತಾರೆ. ತಾನು ಸಜೀವವುಳ್ಳವನೆಂದು ಬಯಲ್ಪಡಿಸಿಕೊಳ್ತಾರೆ. ಹೆಚ್ಚು ಕಡಿಮೆ 500 ಜನ ನೋಡ್ತಿರುವಾಗ ಆತನು ಆಕಾಶದೊಳಗೆ ಆರೋಹಣನಾಗಿ ಹೋಗುತ್ತಾರೆ. ಅವರಿನ್ನೂ ಹಾಗೆಯೇ ನೋಡ್ತಾ ಇರುವಾಗ ಯಾವ ರೀತಿ ಆಕಾಶದೊಳಗೆ ಯೇಸು ಕ್ರಿಸ್ತನು ಎತ್ತಲ್ಪಟ್ಟಿದಾರೋ ಆ ರೀತಿಯಾಗಿ ಆತನು ತಿರುಗಿ ಬರುತ್ತಾನೆ ಎಂಬುದಾಗಿ ಅಲ್ಲಿರುವ ದೂತರು, ಆಕಾಶದಲ್ಲಿರುವ ದೂತರು ಹೇಳುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಯೇಸು ಇದೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವುದಾದರೆ ಯೇಸು ಹೇಳ್ತಾರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿ ಹೊಂದಿಕೊಳ್ಳುವಿರಿ. ಆದುದರಿಂದ ನೀವು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದನು. ಅಷ್ಟು ಮಾತ್ರವಲ್ಲ, ಲೂಕನ ಸುವಾರ್ತೆಯಲ್ಲಿ ಯೇಸು ಪುನರುತ್ಥಾನ ಆಗುವುದಕ್ಕಿಂತ ಮುಂಚೆಯೇ ಹೇಳಿರುವ ಮಾತು ನೋಡ್ತೇವೆ. ಲೂಕ 24ನೇ ಅಧ್ಯಾಯ 48ನೇ ವಚನ ಹೇಳುತ್ತೆ, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿಗಳಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ನೀವು ಮೇಲಣ ಶಕ್ತಿಯನ್ನು ಹೊಂದುವವರೆಗೂ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಅವರಿಗೆ ಹೇಳಿದನು. ನಾನು ವಾಗ್ದಾನ ಮಾಡಿರುವಂತೆಯೇ ಆದರಣೆ ಕರ್ತನನ್ನು ನಿಮ್ಮ ಮಧ್ಯದಲ್ಲಿ ಕಳಿಸಿಕೊಡುತ್ತೇನೆ. ಪವಿತ್ರಾತ್ಮನು ನಿಮ್ಮ ಮೇಲೆ ನಿಮ್ಮೊಳಗೆ ಬರುವಂಥವರಾಗಿದ್ದಾರೆ. ಹಾಗಾಗಿ ನೀವು ಮೇಲಣದಿಂದ ಇಳಿದು ಬರುವಂತಹ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವ ಹಾಗೆ ನೀವು ಪ್ರಾರ್ಥನೆಯಲ್ಲಿ ಕಾದುಕೊಂಡಿರಿ ಎಂದು ಯೇಸು ಹೇಳ್ತಾರೆ. ಹಾಗೆ ಆರೋಹಣ ಆಗುವ ಮುಂಚೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದಿಕೊಳ್ಳುವಿರಿ. ಆದ್ದರಿಂದ ನೀವು ಯೆರೂಸಲೇಮ್ ಎಲ್ಲ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿರುವಂತಹ ದಿನವಾಗಿದೆ. ಅದೇ ಈ ಪಂಚಶತಮದ ದಿನ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಪಂಚಶತಮ ಹಬ್ಬದ ದಿನ ಬಂದಾಗ ಎಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಮೇಲಣದಿಂದ ಬರುವ ಶಕ್ತಿಗಾಗಿ ನೀವು ಕಾದುಕೊಂಡಿರಬೇಕೆಂದು, ಒಟ್ಟು ಕೂಡಿರಬೇಕೆಂದು ತಿಳಿಸಲಾಗಿದೆಯಲ್ಲವೇ? ನೀವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನ ಒಂದು ವೇಳೆ ಓದುವುದಾದರೆ ವಾಕ್ಯ ಹೇಳ್ತದೆ, ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಆ ಮೇಲ್ಮಹಡಿಯಲ್ಲಿ ಕೂಡಿಕೊಂಡು ಪ್ರಾರ್ಥಿಸುತ್ತಿರುವಾಗ ಈ ಪಂಚಶತಮದ ದಿನದಂದು, ಅಂದರೆ ಯೇಸು ಪುನರುತ್ಥಾನನಾದ ನಂತರ 50ನೆಯ ದಿನದಂದು ಏನು ನಡೆಯುತ್ತು ಎನ್ನುವಂತಹ ಒಂದು ಅದ್ಭುತವಾದ ವಿಷಯವನ್ನು ನಾವಿಲ್ಲಿ ನೋಡ್ತೇವೆ. ಅಲ್ಲಿಯವರೆಗೂ ಪೇತ್ರನು ಉಳಿದಂತಹ ಜೊತೆ ಶಿಷ್ಯರೆಲ್ಲ ಇನ್ನೂ ಬಲಹೀನರಾಗಿಯೇ ಇದ್ರು, ಹೇಡಿತನದೊಂದಿಗೆ ಇನ್ನೂ ಹೆದರುವವರಾಗಿದ್ರು, ಭಯಪಡುತ್ತಾ ಇದ್ರು. ಆದರೆ ಯಾವಾಗ ಅವರು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುತ್ತಾರೋ, ಮೇಲಿನಿಂದ ಬಂದ ಶಕ್ತಿಯನ್ನು ಹೊಂದಿಕೊಳ್ತಾರೋ, ವಾಕ್ಶಕ್ತಿಯನ್ನು ಹೊಂದಿಕೊಳ್ತಾರೋ, ಅವರು ಸುವಾರ್ತೆಯನ್ನು ಸ್ಪಷ್ಟವಾಗಿಯೂ ಧೈರ್ಯವಾಗಿಯೂ ಪ್ರಕಟಿಸಲು ಆರಂಭಿಸುತ್ತಾರೆ.
ಈ ದಿನಕ್ಕೂ ಕೂಡ ದೇವರ ವಾಕ್ಯ ಪ್ರಕಟಿಸುವುದಕ್ಕಾಗಿ ಥಿಯಾಲಜಿ ಟ್ರೈನಿಂಗ್ ಬೇಕೆಂಬುದಾಗಿಯೂ, ಇಲ್ಲವೇ ವಾಕ್ಚಾತುರ್ಯ ಬೇಕೆಂಬುದಾಗಿ, ಒಳ್ಳೆ ಪದಸಂಚಲನ ಬೇಕೆಂಬುದಾಗಿ ಇನ್ನೇನೋ ಬೇಕಂದುಕೊಳ್ತಾರೆ. ಆದರೆ ಮೇಲಣದಿಂದ ಬಂದ ಶಕ್ತಿಯನ್ನು ಹೊಂದಿದಂಥವನು, ಅಂಥವನ ಮಾತಿನಲ್ಲಿ ದೈವ ಶಕ್ತಿ ಇರುವುದರಿಂದ, ದೇವರ ಮಾತುಗಳಿರುವುದರಿಂದ, ಆ ಮಾತುಗಳ ಸಾರಾಂಶ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ. ಅದು ಹೃದಯದ ಆಲೋಚನೆಗಳೊಳಗೆ ತೂರಿಕೊಂಡು ಹೋಗಿ ಪ್ರಾಣಾತ್ಮ ಶರೀರಗಳನ್ನು ಛೇದಿಸುತ್ತಾ ಪ್ರತಿ ಆಲೋಚನೆಯನ್ನು ಪರಿಶೀಲಿಸುತ್ತದೆ ಎಂಬ ಸಂಗತಿಯನ್ನು ನಾವು ಗುರುತಿಸಬೇಕು. ನನ್ನ ಮಾತು ಅಗ್ನಿಯಂತೆ ಅಲ್ಲವೋ, ಬಂಡೆ ಒಡೆದು ಹಾಕುವಂತಹ ಸುತ್ತಿಗೆಯಂತಲ್ಲವೋ ಎಂದು ದೇವರು ಹೇಳಿದಂತೆ ಪವಿತ್ರಾತ್ಮನ ಅಭಿಷೇಕದಿಂದ ಮಾತಾಡಿದ ದೇವರ ವಾಕ್ಯಗಳು ಮನುಷ್ಯರ ಹೃದಯಗಳನ್ನು, ಕಠಿಣವಾದ ಹೃದಯಗಳನ್ನು ಕರಗಿಸುತ್ತವೆ, ಕುಗ್ಗಿಹೋದ ಹೃದಯಗಳನ್ನು ಆಧರಿಸುತ್ತವೆ. ಪ್ರತಿ ಹೃದಯವನ್ನು ಪರಿಶೋಧಿಸಿ ನಮ್ಮ ಹೃದಯ ಸ್ಥಿತಿಯನ್ನು ನಮ್ಮ ಮುಂದೆ ಇಟ್ಟು ನಮ್ಮ ಸ್ಥಿತಿ ಹೇಗಿದೆ ಎಂದು ನಾವು ಅರಿತುಕೊಂಡು ಪಶ್ಚಾತ್ತಾಪ ಪಡುವ ಹಾಗೆ, ನಾವು ಒಪ್ಪಿಕೊಳ್ಳುವ ಹಾಗೆ ಪವಿತ್ರಾತ್ಮನು ಕಾರ್ಯ ಮಾಡುತ್ತಾನೆ. ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಮೇಲ್ಮಹಡಿಯಲ್ಲಿದ್ದಾಗ ಏನಾಯ್ತೆಂದು ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 2ನೇ ವಚನ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿದರು. ಹಾಲೆಲ್ಲೂಯಾ! ಮೊಟ್ಟಮೊದಲ ಸಾರಿ ಪವಿತ್ರಾತ್ಮನ ಅಭಿಷೇಕ ಅಗ್ನಿಯ ನಾಲ್ಗೆಗಳಂತೆ, ವಿಂಗಡಿಸಲ್ಪಟ್ಟ ನಾಲಿಗೆಗಳಂತೆ ಅವರ ಮೇಲೆ ಇಳಿದು ಬರಲಾಗುತ್ತದೆ, ಅವರ ತಲೆಯ ಮೇಲೆ ನಿಲ್ಲುತ್ತದೆ. ಆಗ ಅವರು ನುಡಿಯುವ ಶಕ್ತಿ ಹೊಂದಿಕೊಳ್ತಾರೆ. ಆಗ ಅವರು ಧೈರ್ಯದಿಂದ ಅನ್ಯ ಭಾಷೆಯಲ್ಲಿ, ಅಂದರೆ ಬೇರೆ ಬೇರೆ ಅನೇಕ ಭಾಷೆಗಳಲ್ಲಿ ಮಾತಾಡುತ್ತಾರೆ. ಇದು ಮೊಟ್ಟಮೊದಲ ಸಾರಿ ನಡೆಯುತ್ತೆ. ಈ ದಿನಕ್ಕೂ ಯೆರೂಸಲೇಮಿಗೆ ಹೋಗುವುದಾದರೆ ಈ ಮೇಲ್ಮಹಡಿಯನ್ನು ಇನ್ನೂ ನಾವು ನೋಡಬಹುದು. ಒಂದು ಸೀಲಿಂಗ್ ಇಲ್ಲದೆ ಇರುವಂತಹ ಮೇಲ್ಮಹಡಿಯಾಗಿದೆ. ಪಟ್ಟಣದ ಮಧ್ಯದಲ್ಲಿರುವಂತಹ ಕೋಣೆಯಾಗಿದೆ. ಯೆರೂಸಲೇಮಿನಲ್ಲಿ ಅನೇಕ ಹಬ್ಬಗಳು ನಡೆಯುತ್ತವೆ. ಆ ಒಂದು ಹಬ್ಬದ ಸಂದರ್ಭದಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ ಎಂಬುದಾಗಿ ಸುಗ್ಗಿಯ ಕಾಲದಲ್ಲಿ 50ನೆಯ ದಿನದಂದು ಅವರು ಹಬ್ಬಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ಬರಬೇಕೆಂದಿರುವಾಗ ಎಲ್ಲಾ ಯೆಹೂದ್ಯರು ಯೆರೂಸಲೇಮಿಗೆ ಆ ದಿನ ಬಂದಿದ್ರು. ಹಬ್ಬಕ್ಕಾಗಿ ಎಲ್ಲರೂ ದೇವರ ಆಲಯಕ್ಕೆ ಬರುತ್ತಾ ಇದ್ರು. ಆ ಕಾಲದಲ್ಲಿ ದೇವರ ಆಲಯ ಯೆರೂಸಲೇಮಿನಲ್ಲಿ ಮಾತ್ರ ಇತ್ತು. ಯಾವುದೇ ದೇಶದವರಾಗಿರಲಿ, ಭಾಷೆಯವರಾಗಲಿ, ಎಲ್ಲೇ ಇದ್ದವರಾಗಲಿ ಅಲ್ಲಿಗೆ ಬರಬೇಕಿತ್ತು. ಹಾಗಾಗಿ ಆ ಸಮಯದಲ್ಲಿ ಅನೇಕ ದೇಶಗಳಿಂದ, ಅನೇಕ ಭಾಷೆಯುಳ್ಳವರು, ಅನೇಕ ಯೆಹೂದ್ಯರು ಅನೇಕ ಸ್ಥಳಗಳಿಂದ ಬಂದಿದ್ದರು. ಅನೇಕ ಜಾತಿ ಭಾಷೆಯವರು ಅನೇಕರು ಅಲ್ಲಿ ಕೂಡಿ ಬಂದು ಅಲ್ಲಿ ಒಂದು ಆರ್ಭಾಟ ನಡೆಯುತ್ತಿರುವ ಸಮಯದಲ್ಲಿ ಪವಿತ್ರಾತ್ಮ ದೇವರು ಅಗ್ನಿ ಜ್ವಾಲೆಗಳಂತೆ ಅವರ ತಲೆಯ ಮೇಲೆ ಇಳಿದು ಬಂದಾಗ ಮಹಾಶಬ್ದ ಉಂಟಾಯ್ತೆಂದಿದೆ ಬೈಬಲ್ನಲ್ಲಿ. ಇಟ್ಸ್ ನಾಟ್ ಓನ್ಲಿ ದ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಶಬ್ದ ಉಂಟಾಯಿತು. ಗಾಳಿ ವೂ ಅನ್ನತಕ್ಕಂತಹ ಗಾಳಿ ಶಬ್ದ ಅಂಡ್ ಅಗ್ನಿ ಜ್ವಾಲೆ ಬೆಳಕು. ಆಟೋಮೆಟಿಕ್ ಆಗಿ ಆ ಪ್ರಾಂತ್ಯದಲ್ಲಿದ್ದವರೆಲ್ಲರೂ ಆಕಾಶದೊಳಗಿಂದ ಬಂದಿರುವಂತಹ ಆ ಬೆಳಕನ್ನು ನೋಡಿ, ಆ ಶಬ್ದವನ್ನು ನೋಡಿ, ಆ ಅಗ್ನಿ ಜ್ವಾಲೆಗಳಂತಿರುವ ನಾಲಿಗೆಗಳನ್ನು ನೋಡಿ, ಆ ಮೇಲ್ಮಹಡಿಯ ಮೇಲೆ ಇಳಿದು ಬರುವುದನ್ನು ನೋಡಿ ಎಲ್ಲರೂ, ಆ ಯೆರೂಸಲೇಮ್ ಪಟ್ಟಣದಲ್ಲಿದ್ದ ಎಲ್ಲಾ ಯೆಹೂದ್ಯರು ಇದೇನು ವಿಚಿತ್ರ ಎಂಬುದಾಗಿ ಓಡೋಡಿ ಬರ್ತಾರೆ. ಎಲ್ಲರೂ ಅಲ್ಲಿಗೆ ಒಟ್ಟಿಗೆ ಕೂಡಿ ಬರ್ತಾರೆ. ಎಲ್ಲಾ ಜಾತಿಯವರು, ಎಲ್ಲಾ ಭಾಷೆಯವರು, ನಾನಾ ವಿಧವಾದ ಸ್ಥಿತಿಗತಿಗಳಲ್ಲಿದ್ದವರು, ಹಬ್ಬಕ್ಕೋಸ್ಕರ ಬಂದಂಥವರೆಲ್ಲರೂ ಅಲ್ಲಿಗೆ ಕೂಡಿ ಬರುತ್ತಾರೆ. ಆ ಮೇಲ್ಮಹಡಿಯ ಸುತ್ತಲೂ ನಿಂತುಕೊಂಡಾಗ ಏನಾಗುತ್ತದೆ ನೋಡೋಣ ಬನ್ನಿ. ಇದೇ ಅಧ್ಯಾಯದ 5ನೇ ವಚನ ಓದುತ್ತೇನೆ ಕೇಳಿ. ಆ ಕಾಲದಲ್ಲಿ ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಶಬ್ದವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದರು. ಏನಂತೆ ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು.
ಅಲ್ಲಿರುವಂತಹ ಪ್ರತಿಯೊಬ್ಬರೂ ಅಲ್ಲಿಗೆ ಕೂಡಿ ಬರುತ್ತಾರೆ. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದವರು, ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು, ಬೇರೆ ಬೇರೆ ಭಾಷೆಯವರು ಎಲ್ಲರೂ ಅಲ್ಲಿಗೆ ಬಂದಾಗ ಅಲ್ಲಿ ಪೇತ್ರನು ಮಾತಾಡುತ್ತಿರುವ ಮಾತುಗಳು, ಅವನು ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದೀನೋ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರಿಗೂ ಅವರವರ ಭಾಷೆಯಲ್ಲಿ ಅರ್ಥವಾಗ್ತಾ ಇತ್ತು. ಹಲ್ಲೆಲೂಯಾ! ಆ ವರ ಇದ್ದಿದೆಯೇ, ಆದರೆ ಈಗ ಟ್ರಾನ್ಸ್ಲೇಟರ್ಸ್ ಇಟ್ಟುಕೊಳ್ಳುವ ಅಗತ್ಯತೆ ಇರಲಿಲ್ಲ, ಹೌದಲ್ಲವೇ? ಆದರೆ ಈಗಿನ ಕಾಲದಲ್ಲಿರುವ ಟೆಕ್ನಾಲಜಿಯ ನಿಮಿತ್ತ ದೇವರು ಪ್ರತಿ ಭಾಷೆಯವರಿಗೆ ಸುವಾರ್ತೆ ತಲುಪಿಸುವುದಕ್ಕಾಗಿ ಆರಂಭದಲ್ಲಿಯೇ ಅದ್ಭುತವಾಗಿ ಯೇಸುವೇ ರಕ್ಷಕನು ಎಂಬ ಮಾತು ಎಲ್ಲಾ ಭಾಷೆಯವರಿಗೆ ತಲುಪುವ ಹಾಗೆ ಅಲ್ಲಿಗೆ ಬಂದವರೆಲ್ಲ ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಏನಂದ್ರಂತೆ, ಆಗ ಎಲ್ಲರೂ ಭ್ರಮೆಗೊಂಡರು, ಎಲ್ಲರೂ ಆಶ್ಚರ್ಯದಿಂದ ಬೆರುಗಾಗಿ, ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲವೇ? ಇದು ಹೇಗೆ? ಇವರು ಗಲಿಲಾಯ ಪ್ರಾಂತ್ಯದವರು, ಗಲಿಲಾಯ ಭಾಷೆಯನ್ನು ಮಾತಾಡುವಂಥವರು. ನೋಡಿ, ಕರ್ನಾಟಕದಲ್ಲಿಯೇ ಕನ್ನಡದ ಬೇರೆ ಬೇರೆ ಶೈಲಿಗಳಿವೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಒಂದು ರೀತಿ ಮಾತಾಡ್ತಾರೆ, ಉತ್ತರ ಕರ್ನಾಟಕದವರು ಇನ್ನೊಂದು ರೀತಿ ಮಾತಾಡ್ತಾರೆ, ಕರಾವಳಿ ಪ್ರದೇಶದಲ್ಲಿರುವವರು ಇನ್ನೊಂದು ರೀತಿ ಮಾತಾಡ್ತಾರೆ. ಅದೇ ರೀತಿ ಆಂಧ್ರ ತೆಲಂಗಾಣ ಬಾರ್ಡರಲ್ಲಿದ್ದವರು ಇನ್ನೊಂದು ರೀತಿಯಾಗಿ ಅವರು ಕನ್ನಡ ಮಾತಾಡುವ ಶೈಲಿಯಾಗಿರುತ್ತೆ. ಇನ್ನೊಂದು ಕಡೆ ಹೋದ್ರೆ ಮಂಗಳೂರು, ಉಡುಪಿ ಆ ಕಡೆ ಹೋದ್ರೆ ಅವ್ರು ಮಾತಾಡುವ ಕನ್ನಡ ಶೈಲಿಯೇ ಬೇರೆಯಾಗಿರುತ್ತೆ. ಈ ರೀತಿ ನೋಡುವುದಾದರೆ ಕರ್ನಾಟಕ ಎಂಬ ಒಂದೇ ರಾಜ್ಯದಲ್ಲಿ ಕನ್ನಡದ ಬೇರೆ ಬೇರೆ ಶೈಲಿ ಇದೆ. ಅವರು ಮಾತಾಡುವ ಪದ್ಧತಿ ಅಥವಾ ವಿಧಾನದ ಮುಖಾಂತರ ಯಾವ ಪ್ರಾಂತ್ಯದವರೆಂದು ತಿಳಿದುಕೊಳ್ಳಬಹುದು. ಆದರೆ ಇಲ್ಲಿ ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ಎಲ್ಲಾ ಭಾಷೆಗಳವರು ಕೂಡಿ ಬಂದಾಗ ನೋಡಿ, ಉತ್ತರ ಕರ್ನಾಟಕದ ಭಾಷೆ ಉತ್ತರ ಕರ್ನಾಟಕದವರಿಗೆ ಅರ್ಥ ಆಗುತ್ತೆ, ದಕ್ಷಿಣ ಕರ್ನಾಟಕದವರಿಗೆ ಅವರ ಭಾಷೆ ಅರ್ಥ ಆಗುತ್ತೆ. ಅದಕ್ಕಿಂತ ವಿಚಿತ್ರ, ತಮಿಳಿನವರಿಗೆ ತಮಿಳಿನಲ್ಲಿ, ತೆಲುಗು ಅವರಿಗೆ ತೆಲುಗಿನಲ್ಲಿ, ಹಿಂದಿ ಅವರಿಗೆ ಹಿಂದಿಯಲ್ಲಿ, ಮರಾಠಿ ಅವರಿಗೆ ಮರಾಠಿಯಲ್ಲಿ, ಜರ್ಮನಿಯರಿಗೆ ಜರ್ಮನಿಯಲ್ಲಿ, ಫ್ರಾನ್ಸ್ ಅವರಿಗೆ ಫ್ರೆಂಚ್ ಭಾಷೆಯಲ್ಲಿ, ಇಂಗ್ಲಿಷ್ ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಕೇಳಿಸಿತು. ಹೀಗೆ ಎಲ್ಲಾ ಭಾಷೆಗಳವರಿಗೆ ವಿಥೌಟ್ ಟ್ರಾನ್ಸ್ಲೇಷನ್, ತರ್ಜುಮೆ ಮಾಡುವವರು ಅಗತ್ಯವಿಲ್ಲದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಅವರು ಕೇಳುತ್ತಾ ಇದ್ರು. ಏನ್ ಕೇಳ್ತಾ ಇದ್ರು? ಏನನ್ನು ಕೇಳ್ತಾ ಇದ್ರು? ಯೇಸುವೇ ರಕ್ಷಕನು ಎಂಬ ಮಾತು ಕೇಳ್ತಾ ಇದ್ರು. ಕೆಳಗಡೆ ಇದೆ ನೋಡಿ, ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸುವೆನು ಎಂಬ ಮಾತು ಕೇಳ್ತಾ ಇದ್ರು. ಯೇಸು ಕ್ರಿಸ್ತನಿಗೆ ನೀವು ಶಿಲುಬೆಗೆ ಹಾಕಿದ್ದೀರಿ, ಆತನು ತಿರುಗಿ ಬಂದಿದ್ದಾನೆ ಎಂಬ ಮಾತು ಸುವಾರ್ತೆಯ ರೂಪದಲ್ಲಿ ಪ್ರಕಟಿಸುವುದನ್ನು ಕೇಳ್ತಾರೆ. ಧೈರ್ಯದಿಂದ ವಾಕ್ ಶಕ್ತಿಯೊಂದಿಗೆ ಕಮಾಂಡ್, ದೇವರ ವಾಕ್ಯ ಸಾರುತ್ತಾ ಇರುವಾಗ ಮುಜುಗರ ಪಡಬಾರ್ದು. ಅಂದುಕೊಳ್ತೇನೆ ಆಗಿದ್ದಿರಬಹುದು ಅನ್ನಬಾರದು. ಇಟ್ ಈಸ್ ದೇರ್, ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಶಕ್ತಿಯುಳ್ಳದಾಗಿದೆ. ಅವರಿಗೆ ಸ್ಪಷ್ಟವಾಗಿ ಅವರವರ ಭಾಷೆಯಲ್ಲಿ ಮಾತಾಡುವುದನ್ನು ಕೇಳಿಸಿದಾಗ, ಲೆಕ್ಕಾಚಾರ ಹಾಕಿದಾಗ ಹೆಚ್ಚು ಕಡಿಮೆ 14 ಪ್ರಾಂತ್ಯಗಳಿಂದ ಬಂದವರು 14-15 ಭಾಷೆಗಳು ಮಾತಾಡುವವರಿದ್ರಂತೆ. ಬೇಕಾದರೆ ಒಮ್ಮೆ ನೋಡೋಣ ಬನ್ನಿ. 9ನೇ ವಚನದಲ್ಲಿ, ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೊಂತ, ಆಸ್ಯ, ಫ್ರುಗ್ಯ, ಪಂಫುಲ್ಯ, ಐಗುಪ್ತ, ಕುರೇನಿಯ ಮಗ್ಗಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಏನಂತೆ, ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವೆಲ್ಲರೂ ಇವರು ನಮ್ಮ ಭಾಷೆಗಳಲ್ಲಿ ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಷ್ಟು ಭಾಷೆಗಳವರು ನೋಡಿ. ರೋಮನ್ಸ್ ಇದ್ದಾರೆ, ಯಹೂದ್ಯರಿದ್ದಾರೆ, ಮಾತ್ರವಲ್ಲ ಅರಬಿಯರಿದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಭಾಷೆಯಲ್ಲಿ ಏನ್ ಮಾತಾಡ್ತಿದ್ದಾರೆ? ದೇವರ ವಿಷಯವಾದ ಮಹತ್ತುಗಳ ಕುರಿತು ನಾವು ಕೇಳ್ತಿದ್ದೇವೆ ಎಂಬುದಾಗಿ, ರಕ್ಷಣೆಯ ಸುವಾರ್ತೆ ಕೇಳುತ್ತಿದ್ದೇವೆ ಎಂಬುದಾಗಿ, ನಿಜ ರಕ್ಷಕನ ಕುರಿತಾಗಿ ಕೇಳ್ತಿದ್ದೇವೆ ಎಂಬುದಾಗಿ ಅವರೆಲ್ಲರೂ ಒಬ್ಬರ ಸಂಗಡಲೊಬ್ಬರು ಹೇಳಿ ಭ್ರಾಂತಿಗೊಂಡರು. ನೋಡಿ ಪ್ರಿಯರೇ, ಒಂದು ಸಾರಿ ಯೇಸು ಕ್ರಿಸ್ತನು ಒಂದು ಪ್ರಾಂತ್ಯಕ್ಕೆ ಸೀಮಿತನಾಗಿ ಗಲಿಲಾಯದಲ್ಲಿ ಮಾತ್ರ ಆತನು ಸೇವೆ ಸಲ್ಲಿಸಿದಾನೆ. ಆತನು ಯಹೂದ್ಯರ ಮಧ್ಯದಲ್ಲಿಯೇ ಇರುವಂತೆ ಹೆಚ್ಚು ಕಡಿಮೆ ಕಾಣಿಸಿಕೊಳ್ಳುತ್ತೆ. ಆ ಪಾಲಸ್ತೀನದಲ್ಲಿ ಮಾತ್ರ ಆತನು ಸೇವೆ ಸಲ್ಲಿಸಿದಾನೆ, ಅದು ಕೂಡ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ. ಆದರೆ ಯೇಸು ಕ್ರಿಸ್ತನು ಎಲ್ಲರಿಗೂ ಒಡೆಯನಾಗಿದ್ದಾರೆ.
ಭೂಲೋಕದಲ್ಲಿ ಆಕಾಶದ ಕೆಳಗೆ ಎಲ್ಲಾ ದೇಶದವರೊಳಗಿಂದ ಬಂದವರು ಅಲ್ಲಿಗೆ ಬಂದಿದ್ರು. ಆಯಾ ಭಾಷೆ ಮಾತಾಡುವಂಥವರಿಗೆ ಒಂದೇ ಸಲ ಅನ್ನುತ್ತೇವಲ್ಲವೇ? ಕೇಳಿ ಪ್ರಿಯರೇ, ರೀಜನಲ್ ಮಿನಿಸ್ಟ್ರಿ. ಆ ದಿನ ವಾಟ್ ಹ್ಯಾಪೆಂಡ್, ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಆಗ್ಬಿಡ್ತು. ಪ್ರತಿಯೊಬ್ಬರಿಗೆ ಅವರವರ ಭಾಷೆಯಲ್ಲಿ ಸುವಾರ್ತೆ ಸಾರಲಾಯಿತು. ಅವರು ತಮ್ಮ ತಮ್ಮ ಪ್ರಾಂತ್ಯಗಳಿಗೆ ಹೋಗುತ್ತಾರೆ, ಅವರು ಕೇಳಿರುವ ವಿಷಯಗಳನ್ನು ಪ್ರಕಟಿಸುತ್ತಾರೆ. ಆ ರೀತಿಯಾಗಿ ಯೇಸುವೇ ರಕ್ಷಕನು ಎಂಬ ಮಾತು ಭೂಲೋಕದ ಕಟ್ಟಕಡೆಯವರೆಗೂ, ಅಂದಿನಿಂದ ಇಂದಿನವರೆಗೂ ವಿಸ್ತರಿಸುತ್ತಲೇ ಇದೆ. ಈ ಪಂಚಶತಮದ ದಿನದಂದು ನೀವು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡುವುದು ಪವಿತ್ರಾತ್ಮನು ಕೊಡುವ ವರಗಳಲ್ಲಿ ಒಂದು ವರವಾಗಿದೆ. ಪವಿತ್ರಾತ್ಮ ದೇವರು ನಮಗೆ ಇನ್ನೂ ಅನೇಕ ವರಗಳನ್ನು ಕೊಡ್ತಾರೆ. ಇನ್ನೊಂದು ಸಾರಿ ನೀವು ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಅದರ ಜೊತೆಗೆ ಇನ್ನೂ ಕೆಲವೊಂದು ವಾಕ್ಯ ಭಾಗಗಳನ್ನು ನೀವು ಓದುವಾಗ ನಿಮಗೆ ವಿವರವಾಗಿ ಗೊತ್ತಾಗುತ್ತೆ. ಆಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ದೇವರ ಶಕ್ತಿಯು ನಮ್ಮ ಮೇಲಿರುವಾಗ, ದೇವರ ಆತ್ಮನಿಂದ ನಾವು ಅಭಿಷೇಕಿಸಲ್ಪಟ್ಟಾಗ ಒಂದು ಪಾಯಿಂಟ್ ಇದೆ, ನಾವು ಶಕ್ತಿ ಹೊಂದುತ್ತೇವೆ. ಪಾಪವನ್ನು ಜಯಿಸುವ ಶಕ್ತಿ, ಸೈತಾನನನ್ನು ಜಯಿಸುವ ಶಕ್ತಿ, ಶರೀರ ಇಚ್ಛೆಗಳನ್ನು ಜಯಿಸುವ ಶಕ್ತಿ, ಲೋಕವನ್ನೇ ಜಯಿಸುವ ಶಕ್ತಿ, ಅಂತಹ ಆಧ್ಯಾತ್ಮಿಕ ಶಕ್ತಿಯು ನಮಗೆ ಅನುಗ್ರಹಿಸಲ್ಪಡುತ್ತೆ. ಅಂತಹ ಶಕ್ತಿ ಯೇಸು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹಿಸಲಿ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ಪಂಚಶತಮದ ದಿನದಂದು ನಿಮ್ಮ ಆತ್ಮಕ್ಕಾಗಿ ದೇವರೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ನಿಮ್ಮ ಮಾತುಗಳನ್ನು ಕೇಳುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿದ್ದಾರೋ ಅಂಥವರನ್ನೆಲ್ಲ ಅಭಿಷೇಕಿಸಿರಿ. ಅವರು ವಾಕ್ಶಕ್ತಿಯನ್ನು ಹೊಂದಿಕೊಂಡು, ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಂಡು, ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ಅವರು ಅಭಿವೃದ್ಧಿಯಾಗುವ ಹಾಗೆ ಯೇಸುವೇ ರಕ್ಷಕನು ಎಂಬ ಮಾತು ಎಲ್ಲ ಜಾತಿಯವರಿಗೂ, ಎಲ್ಲ ಭಾಷೆಯವರಿಗೂ, ಎಲ್ಲ ವಂಶದವರಿಗೂ, ಎಲ್ಲ ಸ್ಥಿತಿಗತಿಗಳಲ್ಲಿದ್ದವರಿಗೆ ಸಾರಿ ಹೇಳುವ ಹಾಗೆ ಪವಿತ್ರಾತ್ಮನ ಅಭಿಷೇಕದೊಂದಿಗೆ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರೂರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಮನವಿ ಕಳಿಸುವುದಕ್ಕಾಗಿ 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ, ಅದರ ಜೊತೆಗೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ತಪ್ಪದೆ ಕಳಿಸಿಕೊಡಿರಿ. ಹಾಗೆಯೇ ನೀವು ಇತರ ದೇಶದಲ್ಲಿರುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಪವಿತ್ರಾತ್ಮ ದೇವರು ನಿಮ್ಮನ್ನು ಅಭಿಷೇಕಿಸಿ ನಿಮ್ಮನ್ನು ಶಕ್ತಿವಂತರನ್ನಾಗಿ ಮಾಡಬೇಕೆಂದು ಆಶಿಸುವುದರಿಂದ ಇನ್ಮೇಲೆ ಬಲಹೀನರಾಗಿ ಹೇಡಿತನದ ಆತ್ಮವುಳ್ಳವರಾಗಿರದೆ ಧೈರ್ಯದ ಆತ್ಮನನ್ನು, ಇಂದ್ರಿಯ ನಿಯಂತ್ರಣವುಳ್ಳ ಆತ್ಮನನ್ನು ದೇವರು ಕೊಟ್ಟಿದ್ದಾರೆ ಎಂದು ನೆನಪಿನಲ್ಲಿಟ್ಕೊಳ್ರಿ. ಕರ್ತನು ನಿಮಗೆ ಕೊಟ್ಟ ಸಭೆಗೆ ಈ ದಿನ ತಪ್ಪದೆ ಕುಟುಂಬ ಸಹಿತವಾಗಿ ಹೋಗಿ ಅಲ್ಲಿ ದೇವ ಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸಿರಿ. ತಿರುಗಿ ಬಂದು ಮತ್ತೊಮ್ಮೆ ಈ ವಾಕ್ಯವನ್ನು ಕೇಳಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಬೆಂಗಳೂರಿನಲ್ಲಿ ಇದೇ ಮೇ ತಿಂಗಳು 28ನೇ ತಾರೀಕಿಗೆ ಒಂದು ವಿಶೇಷವಾದ ಒನ್ ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನಡೆಯುವ ಈ 2 ಸೆಷನ್ಸ್ಗಳಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಬೆಂಗಳೂರಿನಿಂದ ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಅನೇಕ ಪ್ರಾಂತ್ಯಗಳಿಂದ, ಆ ಕಡೆ ಆಂಧ್ರ ಕಡೆಯಿಂದ, ಈ ಕಡೆ ರಾಯಲಸೀಮಾ ಕಡೆಯಿಂದ ನಿಮ್ಮಲ್ಲಿ ಅನೇಕರು ಪ್ರತಿ ಸಾರಿ ಗೆಟ್ ಟುಗೆದರ್ಗೆ ಬರ್ತಾ ಇದ್ದೀರಿ. ಕರ್ತನು ನಿಮಗೆ ಮಾಡಿದ ಉಪಕಾರಗಳ ಕುರಿತು ಹಂಚಿಕೊಳ್ತಾ ಇದ್ದೀರಿ. ನಿಮ್ಮ ಮನವಿ ಪಡ್ಕೊಂಡು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಿ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಅವಕಾಶ ಕಲ್ಪಿಸ್ತಿದ್ದೀರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳಿ ಬಲಗೊಳ್ಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು ಬೆಂಗಳೂರಿಗೆ ಬರ್ತಿದ್ದೇವೆ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯುವ ಹಾಗೆ, ದೇವರ ಆತ್ಮನ ಕಾರ್ಯಗಳು ನಡೆಯುವ ಹಾಗೆ, ದೇವರ ವಾಕ್ಯ ಸಂದೇಶ ಕೇಳಿ ಆನಂದಿಸುವ ಹಾಗೆ ಬನ್ನಿರಿ, ಪಾಲ್ಗೊಳ್ಳಿರಿ. ಮತ್ತಷ್ಟು ಮುಖ್ಯವಾಗಿ ಇದಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ತಿಳಿಯಪಡಿಸಿರಿ. ಈ ಸಾರಿ ವಿಳಾಸ ಬದಲಾಗಿದೆ, ಗಮನ ಕೊಟ್ಟು ಕೇಳಿ. ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್, ನೇತಾಜಿ ರೋಡ್, ಫ್ರೇಜರ್ ಟೌನ್, ನಿಯರ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಬೆಂಗಳೂರು. ಇನ್ನೂ ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ.
ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ. ತಪ್ಪದೇ ಬರ್ತೀರಲ್ಲವೇ? ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಎಲ್ಲರನ್ನೂ ಕರತನ್ನಿರಿ. ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.